ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಮ್ಮ ಬಿಗ್ ಬಾಸ್ ಸೀಸನ್ 12ರ ಕಳ್ಳಪುಟ್ಟಿ ಅಲಿಯಾಸ್ ಸ್ಪಂದನ ಸೋಮಣ್ಣ ಅವರು ನಟಿಸಿರುವಂತಹ ಜಿನುಗೋ ಮಳೆ ಅನ್ನುವಂತಹ ಒಂದು ಸಿಂಗಲ್ ಹಾಡು ಬಿಡುಗಡೆ ಆಗಿದೆ. PRK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಸಾಂಗ್ ಬಿಡುಗಡೆ ಆಗಿರುವಂಥದ್ದು. ಸ್ಪಂದನ ಸೋಮಣ್ಣ ಅವರಿಗೆ ಜೋಡಿಯಾಗಿ ನಟಿಸಿರುವಂಥದ್ದು ನಮ್ಮ ಧನುಷ್ ಗೌಡ ಅವರು. ಸದ್ಯಕ್ಕೆ ಈ ಒಂದು ಹಾಡಿನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ಪಂದನ ಅವರಿದ್ದಾರೆ. ಮಾತಾಡ್ತಾ ಹೋಗೋಣ ಬನ್ನಿ. ಸ್ಪಂದನ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ ಸಿನಿಮಾದಲ್ಲಿ ಇರುವಂತಹ ಒಂದು ಹಾಡು ಥರನೇ ಈ ಹಾಡು ಮೂಡಿ ಬಂದಿದೆ ಅಂತ ನಾನು ಹೇಳ್ತೀನಿ. ನಾಗಾರ್ಜುನ ಶರ್ಮಾ ಅವರ ಲಿರಿಕ್ಸ್ ಆಗಿರಬಹುದು, ಮತ್ತು ಮ್ಯೂಸಿಕ್ ಆಗಿರ್ಬೋದು, ಅಂಕಿತಾ ಕುಂಡು ಅವರು, ಹಾಗೆಯೇ ನಮ್ಮ ಕೀರ್ತನ್ ಹೊಳ್ಳ ಅವರು ಹಾಡಿರುವಂಥದ್ದು. ನಿಮ್ಮಿಬ್ಬರ ಕೆಮಿಸ್ಟ್ರಿ, ನಿಮ್ಮ ಮತ್ತು ಧನುಷ್ ಅವರ ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಷ್ಟು ಖುಷಿ ಇದೆ ಅಂತ ಈ ಒಂದು ಹಾಡಿನ ಬಗ್ಗೆ? ತುಂಬ ಖುಷಿ ಇದೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಈ ಥರ ರಿಲೀಸ್ ಮಾಡ್ತೀವಿ ಅಂತ. ಬಿಕಾಸ್ ಎಷ್ಟೊಂದು ಸಲ ಶೂಟ್ ಮಾಡಿದ್ಮೇಲೆ ರಿಲೀಸ್ ಆಗುತ್ತೋ ಅಲ್ವೋ ಅಂತಲೂ ನಮಗೆ ಗೊತ್ತಾಗಲ್ಲ. ಬಟ್ ಟೀಮ್ ಜೊತೆ ನಾನು ಮಾತಾಡಿದಾಗ ಸ್ಟಾರ್ಟಿಂಗೆ ಓಕೆ, ಒಂದು ಕಾನ್ಫಿಡೆನ್ಸ್ ಇತ್ತು ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ಇವತ್ತೇ ಫುಲ್ ವೀಡಿಯೋ ಸಾಂಗ್ ನೋಡಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ ಲಿರಿಕ್ಸ್ ನಾನು ಸ್ಟಾರ್ಟಿಂಗ್ ಕೇಳಿದಾಗಲೂ ಅಷ್ಟೇ, ನಾಗಾರ್ಜುನ ಶರ್ಮಾ ಅವರ ಐ ಹ್ಯಾವ್ ಬೀನ್ ಫ್ಯಾನ್ ಲೇಟ್ಲಿ ಅವ್ರ ಸಾಂಗ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಫುಲ್ ಮಾಸ್ ಸಾಂಗ್ಸು ಬರೀತಾರೆ, ಟ್ರೆಂಡಿನ ಲಿರಿಸಿಸ್ಟ್, ಮಾಸ್ ಸಾಂಗ್ಸು ಬರೀತಾರೆ ಆ್ಯಂಡ್ ತುಂಬ ರೊಮ್ಯಾಂಟಿಕ್ ಸಾಂಗ್ಸು ಬರೀತಾರೆ. ಸೊ ಅದೇ ಥರ ನಮ್ಮ ಸಾಂಗಿಗೆ ಅವರ ಲಿರಿಕ್ಸ್ ಇದೆ. ಆ್ಯಂಡ್ ಮ್ಯೂಸಿಕ್ ಅವಿನಾಶ್ ಸರ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಎಸ್ಪೆಷಲಿ ಹುಡುಗಿ ಪಾರ್ಟಲ್ಲಿ ಅಂಕಿತಾ ಅವರು ಹಾಡಿರೋ ತುಂಬ ಇಷ್ಟ ಆಯಿತು. ಸೊ ಆ್ಯಂಡ್ ಎಲ್ಲದರ ಮೇಲೆ ಐ ಥಿಂಕ್ ಒಂದು ವೆಲ್ ಪುಟ್ ಥೀಮ್ ಜೊತೆಗೆ PRK ಆಡಿಯೋ ರಿಲೀಸ್ ಮಾಡ್ತಿದ್ದಾರೆ. ಅದು ಒಂದು ತುಂಬ ಖುಷಿಯಾದ ವಿಷಯ. ಓಕೆ, ಅವ್ರಿಗೆ ಇಷ್ಟ ಆಗಿದೆ, ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ತುಂಬ ಖುಷಿ ಆಗ್ತದೆ. ಸ್ಪಂದನ ಅವರೇ, ಆ್ಯಕ್ಚುಲಿ ಧನುಷ್ ಅವರಿಗೆ ಸ್ಟೆಪ್ಸ್ ಹಾಕ್ಸಿದ್ದಾರೆ, ಬಟ್ ನಿಮ್ಮ ಹತ್ರ ಸ್ಟೆಪ್ಸ್ ಹಾಕ್ಸಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ಅಂದರೆ ಸಾಂಗ್ ಎಂಡಲ್ಲಿ ನೀವಿಬ್ಬರು ಒಟ್ಟಿಗೆ ಸ್ಟೆಪ್ ಹಾಕ್ತೀರಾ ಅನ್ನೋ ಥರ ಒಂದು, ಅಂದರೆ ಆ ಥರದ್ದೊಂದು ಒಪಿನಿಯನ್ ಬರ್ತಾಯಿತ್ತು. ಬಟ್ ಇಲ್ಲ, ಅವ್ರು ಮಾತ್ರ ಡ್ಯಾನ್ಸ್ ಮಾಡಿದ್ರು, ನೀವು ಮಾಡಲಿಲ್ಲ. ಯಾಕೆ ಅಂತ? ಅಂದರೆ ಇಟ್ ಈಸ್ ಅ ವೆರಿ ರೊಮ್ಯಾಂಟಿಕ್ ಸಾಂಗ್ ಅಷ್ಟೇ. ಇದು ಇವಾಗಿನ ಟ್ರೆಂಡಿಗೆ ಒಂಥರ ರೀಲ್ಸ್ ಮಾಡಬೇಕು ಅನ್ನೋದೊಂದು ಇದೆ, ಹೌದು. ಬಟ್ ಇಟ್ಸ್ ಅ ರೊಮ್ಯಾಂಟಿಕ್ ಸಾಂಗ್. ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಕೂಡ ಟೀಚರ್ ಕ್ಯಾರೆಕ್ಟರ್. ನಾ ಬಂದು ಡ್ಯಾನ್ಸ್ ಮಾಡೋದು ಐ ಡೋಂಟ್ ನೋ, ಅಷ್ಟು ಓಕೆ ಅನಿಸ್ಲಿಲ್ಲ ಅನಿಸುತ್ತೆ ಡೈರೆಕ್ಟರ್ಗೆ. ಬಟ್ ಐ ಥಿಂಕ್ ಪ್ರಮೋಷನ್ಗೆ ಅಂತ ಮಾಡಿದ್ದೀವಿ, ರಿಲೀಸ್ ಮಾಡ್ತಾರೆ ಅನಿಸುತ್ತೆ. ನೀವು ಹುಕ್ ಸ್ಟೆಪ್ನ ಮಾಡಿ ರೀಲ್ಸ್ ಮಾಡಿ. ಅಂದರೆ ಬ್ಯೂಟಿ ಆಫ್ ದಿಸ್ ಸಾಂಗ್ ಈಸ್ ಲೈಕ್ ಅಂದರೆ ತುಂಬ ಚೆನ್ನಾಗಿ ಸ್ಟೋರಿ ಬೋರ್ಡ್ನ ಇವ್ರು ಮಾಡ್ಕೊಂಡಿದ್ದಾರೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಈಗ ವಿಲೇಜ್ ಟೀಚರ್ ಪ್ಲಸ್ ಒಂದು ಗೌಡ್ರ ಮನೇಲಿ ಕೆಲಸ ಮಾಡುವಂತಹ ಹುಡುಗನ ನಡುವಿನ ಒಂದು ಲವ್ ಸ್ಟೋರಿ. ಅಂದರೆ ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬ ನ್ಯಾಚುರಲ್ ಆಗಿದೆ. ಒಂದು ಟೀಚರ್ಗಿರಬೇಕಾದ ಒಂದು ಡಿಗ್ನಿಫೈಡ್ ಒಂದು ಎಕ್ಸ್ಪ್ರೆಷನ್ಸ್ನ ನೀವು ಕೊಟ್ಟಿದ್ದೀರಿ. ಆ್ಯಕ್ಚುಲಿ ನಿಮಗೆ ಅಂದರೆ ಸ್ಟೋರಿ ನರೇಟ್ ಮಾಡುವಾಗ ಏನು ಫೀಡಿಂಗ್ ಕೊಟ್ಟಿದ್ರು ನಿರ್ದೇಶಕರು? ಸೊ ತುಂಬ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯರ್ ಕೈಂಡ್ ವರ್ಡ್ಸ್. ಆ್ಯಂಡ್ ಹೇಳಬೇಕಾದ್ರೂ ಟೀಚರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದು. ಆ್ಯಂಡ್ ಐ ಥಿಂಕ್ ನಾವು ಶೂಟ್ ಮಾಡಿರೋ ಲೊಕೇಶನ್, ನಾನು ಅಷ್ಟು ಇನ್ನೋಸೆಂಟಾಗಿ ಕಾಣಿಸೋಕ್ಕೆ ನಾವು ಶೂಟ್ ಮಾಡಿದ್ದು ಮೂಡಿಗೆರೆಯಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ. ಆ್ಯಂಡ್ ಆ ಮಕ್ಕಳು ಎಷ್ಟು ಇನ್ನೋಸೆಂಟ್ ಇದ್ದರು ಅಂದರೆ ದೇ ವರ್ ವೆರಿ ಇನ್ನೋಸೆಂಟ್. ನಾನು ಆ ಥರ ಕಾಣಿಸ್ಕೊಳ್ಳೋಕ್ಕೆ ಆ ಮಕ್ಕಳು ಕೂಡ ಕಾರಣ ಅಂತ ಅನಿಸುತ್ತೆ. ಆ ಇನ್ನೋಸೆನ್ಸ್ ದ ಎಂಟೈರ್ ಸೆಟ್ಟಲ್ಲಿ ಇತ್ತು. ಆ್ಯಂಡ್ ನೀವು ಆಗಲೇ ಹೇಳ್ದಂಗೆ ಟೀಮ್ ಅಂತ ಬಂದಾಗ ಆಕಾಶ್ ಅವರು ಆಗಿರ್ಬೋದು, ಅವರು ಡೈರೆಕ್ಷನ್ ಉಪ್ಪಿಸರ್ ಜೊತೆ ಉಪ್ಪಿಸರಿಗೆ ಅಸಿಸ್ಟ್ ಮಾಡಿದ್ದಾರೆ ಅವ್ರು ಡೈರೆಕ್ಷನ್ ಟೀಮಲ್ಲಿ ಒಂದು ಪ್ರಾಜೆಕ್ಟಿಗೆ. ಆ್ಯಂಡ್ ಸಾಯಿ ಚರಣ್ ಅಂತ ಅವ್ರ ಎಡಿಟರ್ ಆ್ಯಂಡ್ ಒಂಥರ ಕ್ರಿಯೇಟಿವ್ ಮೈಂಡ್ ಆಗಿದ್ದರು ನಮ್ಮ ಪ್ರಾಜೆಕ್ಟಿಗೆ ಅವರು ಕೂಡ. ಸೊ ಐ ಥಿಂಕ್ ಅವ್ರಿಗೆ ಎಕ್ಸ್ಪೀರಿಯನ್ಸ್, ದೊಡ್ಡವ್ರ ಹತ್ತಿರದಿಂದ ಕೆಲಸ ಮಾಡಿ ಕಲ್ತಿದ್ದಾರೆ ಅನಿಸುತ್ತೆ. ಅದನ್ನು ನಮಗೆ ಸ್ವಲ್ಪ ಹೇಳ್ಕೊಟ್ರು. ಅಂದರೆ ಕೇವಲ ಒಂದು 3.5-4 ನಿಮಿಷದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿನ ಡಿಪಿಕ್ಟ್ ಮಾಡಿ ಒಂದು ಸಾಂಗ್ ಮೂಲಕ ತೋರಿಸೋದು ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್ ಆ್ಯಕ್ಚುಲಿ. ಅದು ಮತ್ತು ಕನ್ವಿನ್ಸ್ ಆಗಬೇಕು ನೋಡುಗರಿಗೆ ಕೂಡ. ಸೊ ನಿಮಗೆ ಲೈಕ್ ಫಸ್ಟ್ ಟೈಮ್ ಇದನ್ನು ಫುಲ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗ ಹೇಗೆ ಅನ್ನಿಸ್ತು? ನರೇಟ್ ಮಾಡಿದ ಟೈಪೇ ಮೂಡ್ ಬಂದಿದೆ ಅಂತ ಅನ್ನಿಸ್ತಾ? ಹೇಗೆ ಕನೆಕ್ಟ್ ಆಯಿತಾ ನಿಮಗೆ ಲವ್ ಸ್ಟೋರಿ? ಹೇಗೆ ಆ್ಯಕ್ಚುಲಿ ನರೇಟ್ ಮಾಡುವಾಗ ಅವರು ನನಗೆ ಫುಲ್ ಸ್ಟೋರಿ ಹೇಳಿದರು. ನನಗೂ ಹಿಂಗೆ ಅನಿಸ್ತು, ಹೇಗೆ 4-5 ಮಿನಿಟ್ಸಲ್ಲಿ ಇದನ್ನ ದೇ ವಿಲ್ ಆಲ್ ಪುಟ್ ಇಟ್ ಟುಗೆದರ್ ಅಂತ ಅನಿಸ್ತು. ಯಾಕೆಂದರೆ ಅವಳಿಗೆ ಮೊದಲು ಇಷ್ಟ ಇರಲ್ಲ, ಆಮೇಲೆ ಇಷ್ಟ ಆಗುತ್ತೆ. ಅದನ್ನು ಹೆಂಗೆ ತೋರಿಸ್ತಾರೆ ಅಷ್ಟು ಕಮ್ಮಿ ಟೈಮಲ್ಲಿ, ಅಥವಾ ಶಾರ್ಟ್ ಮೂವಿ ಥರನೇ ಮಾಡ್ಬೋದಿತ್ತಲ್ಲ, ಆ ಥರ ಎಲ್ಲ ಅನಿಸ್ತು. ಬಟ್ ಇವತ್ತು ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಸೊ ಒಂದು ಎಕ್ಸ್ಪೀರಿಯನ್ಸಿಗೆ ನೆಕ್ಸ್ಟ್ ಸಿನಿಮಾಗೆ ಪಿಚ್ ಮಾಡೋಕ್ಕೆ ಅಂತಲೇ ಈ ಪ್ರಾಜೆಕ್ಟ್ನ ಮಾಡಿರೋದು ಅವರು. ಆ್ಯಂಡ್ ಕಂಪ್ಲೀಟ್ ಕ್ರೆಡಿಟ್ಸ್ ಟೀಮಿಗೆ. ಸ್ಪಂದನ ಅವರಿಗೆ ರಿಯಲ್ ಲೈಫಲ್ಲಿ ಈ ಥರದ್ದು ಕ್ಯೂಟ್ ಲವ್ ಸ್ಟೋರೀಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದ್ದುಂಟಾ? ಅಂದರೆ ಕ್ಯೂಟ್ ಹಾಗೆ ಕ್ರಶ್ ಹೆಂಗೆ ನೀವು ಈ ಥರ ಕ್ವಶನ್ಸ್ ಕೇಳ್ತೀರಾ? ಇಲ್ಲ, ಆ ಥರ
ಏನು ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಬಟ್ ಹಾಗಾದರೆ ಸದ್ಯದಲ್ಲೇ ಸಮಯ ಬರುತ್ತೆ ಅಂತಲೇ ಹೇಗೆ? ಅಲ್ಲ, ಸಮಯ ಬಂದಾಗ ಉತ್ತರ ಕೊಡ್ತೀನಿ, ಸಾಕು ಪ್ರಶ್ನೆ. ಬಟ್ ಯಾ ಅದೇ ಸಿನಿಮಾಗಳು ಈ ಥರ ಮೂಮೆಂಟ್ಸ್ ಅಂದರೆ ನಾನು ಸಿನಿಮಾ ನೋಡಿಬಿಟ್ಟೆ ಆ ಥರ ಅನಿಸಿರೋದು. ಯಾಕಂದರೆ ನಮ್ಮಲ್ಲಿ ಲವ್ ಸ್ಟೋರೀಸ್ ಅಂದರೆ ವಿ ಆರ್ ವೆರಿ ರಿಚ್ ನಮ್ಮ ಇಂಡಸ್ಟ್ರಿ ಲವ್ ಸ್ಟೋರೀಸಲ್ಲಿ. ಮಿಲನ ನಂಗೆ ತುಂಬ ಇಷ್ಟ. ಇಟ್ಸ್ ಅ ವೆರಿ ಮೆಚ್ಯೂರ್ಡ್ ಕ್ಯೂಟ್ ಲವ್ ಸ್ಟೋರಿ. ಆ್ಯಂಡ್ ಅಫ್ಕೋರ್ಸ್ ಮುಂಗಾರು ಮಳೆ, ರಂಗ SLC ಎರಡೂ ನನಗಿಷ್ಟ. ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಇರ್ಬೋದು, ಬಟ್ ನಮ್ಮ ಇಂಡಸ್ಟ್ರಿಯಲ್ಲೇ ಆ ಥರ ವಿ ಆರ್ ರಿಚ್, ಅದೇ ಹೇಳಿದ್ನಲ್ಲ. ವೆನ್ ಇಟ್ ಕಮ್ಸ್ ಟು ಲವ್ ಸ್ಟೋರಿ ಆ್ಯಂಡ್ ಸಾಂಗ್, ಕನ್ನಡ ಇಂಡಸ್ಟ್ರಿ ತುಂಬ ರಿಚ್ ಆಗಿದೆ. ಆ್ಯಂಡ್ ಗೂಗ್ಲಿ ತುಂಬ ಇಷ್ಟ. ಈ ಥರ ಲವ್ ಸ್ಟೋರೀಸ್ ನೋಡೇ ಎಂಜಾಯ್ ಮಾಡಿದ್ದೀನಿ. ಸೊ ಹಾಗಾದರೆ ರಿಯಲ್ ಲೈಫಲ್ಲಿ ಯಾವುದೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಪರವಾಗಿಲ್ಲ, ಆಫ್ ಸ್ಕ್ರೀನಲ್ಲಿ ಆಫ್ ಕ್ಯಾಮ್ರಾದಲ್ಲಿ ಹೇಳಿ, ಇಟ್ಸ್ ಓಕೆ. ಇನ್ನು ಆ್ಯಕ್ಚುಲಿ ನಮ್ಮ ಕಳ್ಳಪುಟ್ಟಿಯವರ ಹಾಡಿನ ಬಿಡುಗಡೆಗೆ ಗಿಲ್ಲಿ ಅವ್ರು ಬರ್ತಾರೆ ಅಂತ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಕ್ಚುಲಿ ಇನ್ವೈಟ್ ಕೂಡ ಮಾಡಿರ್ತೀರ ಡೆಫಿನೆಟ್ಲಿ. ಯಾಕೆ ಗಿಲ್ಲಿ ಅವ್ರು ಬಂದಿಲ್ಲ, ಏನಂದರು ಇನ್ವೈಟ್ ಮಾಡಿದಾಗ? ಆ್ಯಕ್ಚುಲಿ ನಾನು ಅವನಿಗೆ ಪ್ರಾಪರಾಗಿ ಇನ್ವೈಟ್ ಮಾಡಿಲ್ಲ. ಅದೇ ಐ ಟೋಲ್ಡ್ ಹೇಮ್ ಈ ಥರ ಸಾಂಗ್ ಮಾಡಿ, ಅವನೇ ಕೇಳಿದ ಬಂದ ತಕ್ಷಣ ನೋಡೋ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಯಾ ಅಂತ. ಬಟ್ ಐ ಥಿಂಕ್ ಹೀ ಈಸ್ ಬ್ಯುಸಿ. ನಾನು ತುಂಬ ಯಾರಿಗೂ ಫೋನ್ ಮಾಡಲ್ಲ, ವೆರಿ ಬ್ಯಾಡ್ ಕೀಪಿಂಗ್ ಕನೆಕ್ಷನ್ಸಲ್ಲಿ ನಾನು. ಬಟ್ ಆ ರೆಸ್ಪೆಕ್ಟ್ ಆ್ಯಂಡ್ ಲವ್ ಕರೆಕ್ಟ್. ಆ್ಯಕ್ಚುಲಿ ನೀವು ಹೇಳಿದ ಸತ್ಯನೇ. ನಮ್ದು ಫಸ್ಟ್ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಮಾಡಿದ ಇಂಟರ್ವ್ಯೂ ನಂತರ ಇವತ್ತೇ ಸಿಗ್ತಿರೋದು ನೀವು. ಆ್ಯಕ್ಚುಲಿ ಅವತ್ತಿಂದ ಕನೆಕ್ಷನ್ನೇ ಇಲ್ಲ. ಸೊ ಹೇಳಿ. ಸೊ ಅಷ್ಟು ಇದಿಲ್ಲ ಅಂದರೆ ಏನಂದರೆ ಅಷ್ಟು ಕಮ್ಮಿ ನಾನು ಸ್ವಲ್ಪ ಫೋನ್ ಮಾಡಿ ಕನೆಕ್ಟ್ ಆಗೋದು. ಬಟ್ ಅಡ್ಮೈರ್ ಮಾಡ್ತೀನಿ. ಅಂದರೆ ನಂದು ಏನಂದರೆ ಏನೋ ಬ್ಯುಸಿ ಇರ್ತಾರೆ, ಏನೋ ಮಾಡ್ತಿರ್ತಾರೆ, ಯಾಕೆ ತೊಂದರೆ ಕೊಡೋದು ಅಂತ ಅಷ್ಟೇ. ಆ್ಯಟಿಟ್ಯೂಡು ಯಾಕೆ ಅವ್ರಿಗೆ ಮಾಡಬೇಕು ಅನ್ನೋದಲ್ಲ. ಬಟ್ ಇವಾಗ ಸಿಕ್ಕಿದಾಗ ಐ ವಾಸ್ ಟೆಲ್ಲಿಂಗ್ ಹಿಮ್ ಈ ಥರ, ಅವನೇ ಕೇಳ್ದ ಈ ಥರ ಆಲ್ಬಮ್ ಸಾಂಗ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಯಾ ಐ ಥಿಂಕ್ ಹೀ ವಿಲ್ ಆಲ್ಸೋ ಸಪೋರ್ಟ್, ವೈ ನಾಟ್? ಯಾಕಂದರೆ ನಾವೆಲ್ಲರೂ ಒಟ್ಟಿಗೆ ಇದ್ದಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರೆಸ್ ನೋಟಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಇರುತ್ತಾರೆ ಅಂತ ಇತ್ತು. ಆ್ಯಕ್ಚುಲಿ ಯಾಕೆ ಅಂದರೆ ಯಾರೂ ಬರಲಿಲ್ಲ. ಅಟ್ಲೀಸ್ಟ್ ವಿ ವರ್ ಎಕ್ಸ್ಪೆಕ್ಟಿಂಗ್ ಅಭಿಷೇಕ್ ಅವ್ರು ಬರ್ಬೋದು, ಆ ಥರದ್ದೆಲ್ಲ ಕಾವ್ಯ ಅವ್ರು ಬರ್ಬೋದು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಸರ್ ಅಂದರೆ ನಾವೇ ಇವಾಗ ಪರ್ಸ್ನಲಾಗಿ ಯಾರಿಗೂ ಸಿಗೋಕ್ಕಾಗ್ತಿಲ್ಲ. ಇವಾಗ ನೀವು ಒಂದು ಫೋಟೋಶೂಟ್ ಏನೋ ನೋಡಿದ್ರಿ ಅನಿಸುತ್ತೆ, ಅದು ಕೂಡ ನಾನು ಕಾವ್ಯ ಒಂದು ಶೋ ಅಲ್ಲಿ ಸಿಕ್ಕಿದ್ದು. ಬಿಕಾಸ್ ಆಫ್ ಆ್ಯಂಡ್ ನಾವು ಡೇಟ್ ಪಿಕ್ ಮಾಡಿದ್ದು ಕೂಡ ಇವ್ರಿಗೆ, ನಮ್ಮ ಟೀಮ್ ಅವ್ರಿಗೆ ಇನ್ನೂ ಫರ್ದರ್ ಲೇಟ್ ಆಗಬಾರ್ದು, ನೆಕ್ಸ್ಟ್ ಇನ್ನೊಂದು ಸಾಂಗ್ ಬರ್ತಿದೆ ಅವ್ರದ್ದು, ಆ ಥರ ಎಲ್ಲ ಕಾರಣದಿಂದ ಅವ್ರಿಗೆ ಡೇಟ್ ಪಿಕ್ ಮಾಡಿದ್ದು. ಅದಕ್ಕೆ ಹೊರತು ಬರಬಾರ್ದು ಅಂತ ಏನೂ ಇಲ್ಲ. ಓಕೆ. ಇನ್ನು ಆ್ಯಕ್ಚುಲಿ ಈಗ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಅಂದರೆ ಆಫ್ಟರ್ 3 months ನೀವು ಸಿಕ್ಕಿದ್ದೀರಾ, ಹೆಂಗೆ ಲೈಫ್ ಹೇಗೆ ಟ್ರಾನ್ಸ್ಫಾರ್ಮ್ ಆಗಿದೆ, ಯಾವ ರೀತಿ ಈಗ ಬದಲಾಗಿದೆ ಆ್ಯಕ್ಚುಲಿ ಜೀವನ ಅಂತ ಅನಿಸುತ್ತೆ? ಅಫ್ಕೋರ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಅಂದರೆ ರೈಸ್ ಆಗ್ತಾ ಇದೆ, ಜೊತೆಗೆ ವೆಯ್ಟ್ ಗೈನ್ ಕೂಡ ಆಗಿದ್ದೀರಾ ಅನಿಸುತ್ತೆ ಸ್ವಲ್ಪ ಕಂಪೇರ್ ಟು ಬಿಗ್ ಬಾಸ್ ಹೌಸ್. ಹೇಗೆ ಅನಿಸುತ್ತೆ ಅಂತ? ಹೌದು, ಅಲ್ಲಿ ಊಟ ಇರಲಿಲ್ಲ. ಅಂದರೆ ಊಟ ಇತ್ತು, ಜಾಸ್ತಿ ಇರಲಿಲ್ಲ. ಬಟ್ ಬಂದಮೇಲೆ ಕಂಫರ್ಟಬಲಾಗಿ ಅಮ್ಮ ಮಾಡಿರೋ ಅಡುಗೆ ಜಾಸ್ತಿ ತಿಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ವರ್ಕೌಟ್ ಮಾಡ್ತೀನಿ, ಕಾಮೆಂಟ್ಸಲ್ಲಿ ಬರೋದು ಜಾಸ್ತಿ ಗೊತ್ತು. ಬಟ್ ಐ ಥಿಂಕ್ ಅಷ್ಟೇ. ಜೀವನ ಅಂದರೆ ಖುಷಿ ಆಗುತ್ತೆ. ಒಂದು ಆಸೆ ಇದ್ದಿದ್ದು ಜಾಸ್ತಿ ಜನ ರೀಚ್ ಆಗಬೇಕು ಅಂತ. ಐ ಥಿಂಕ್ ಎಲ್ಲೋ ಅದೊಂದು ಕಡೆ ಆಗಿದೆ ಅಂತ ನನಗೆ ಖುಷಿ ಇದೆ. ಬಟ್ ಐ ಹ್ಯಾವ್ ಮೈ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ದೇ ರಿಮೈಂಡ್ ಮೀ ಏನೂ ಇಲ್ಲ, ಬಿಗ್ ಬಾಸ್ಗೆ ಹೋಗಿ ಬಂದರು ನೀವು ಇಷ್ಟು ಹಿಂಗೆ ಇರಬೇಕು ಅಂತ ರಿಮೈಂಡ್ ಮಾಡೋದು ಇರ್ತಾರೆ. ವಿಚ್ ಇಸ್ ಐ ಆಮ್ ವೆರಿ ಫಾರ್ಚುನೇಟ್, ಆ ಥರ ಇರಬೇಕು ಕೂಡ ಅಂತ ನನಗೆ ಅನಿಸುತ್ತೆ. ಸ್ಪಂದನ ಅವರೇ, ಆ್ಯಕ್ಚುಲಿ ತುಂಬ ನೆಗೆಟಿವಿಟಿ ಏನು ನಿಮ್ಮನ್ನು ಆ್ಯಕ್ಚುಲಿ ಅಟ್ರಾಕ್ಟ್ ಮಾಡಿಲ್ಲ, ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ. ಬಟ್ ಈ ಪರ್ಟಿಕ್ಯುಲರ್ ಸಾಂಗಿಗೆ ಧನುಷ್ ಅವ್ರ ಜೊತೆಗೆ ಮಾಡ್ತೀರಾ ಅಂತ ಹೇಳಿದಾಗ ಕೆಲವೊಂದಷ್ಟು ಅಂದರೆ ಕಮೆಂಟ್ಸ್ ಬರ್ತಾ ಇರೋವಂಥದ್ದು, ಎಸ್ಪೆಷಲಿ ಧನುಷ್ ಅವರಿಗೆ ಅಂದರೆ ಹೇಟ್ರೆಡ್ ಕಮೆಂಟ್ಸ್. ಅಂದರೆ ಎಲ್ಲೊಂದು ಕಡೆ ಪ್ರಾಜೆಕ್ಟ್ನ ಮಾತ್ರ ಅವ್ರು ನೋಡಬೇಕಾಗುತ್ತೆ, ಅದು ಬಿಟ್ಟು ಬೇರೆ ಥರ ಬಿಗ್ ಬಾಸ್ ವಿಷಯನ್ನೇ ಇಟ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕುವಂಥದ್ದು, ಇದಕ್ಕೆಲ್ಲ ಏನು ಹೇಳ್ತೀರಾ? ತುಂಬ ಇವತ್ತಿನ ಪೋಸ್ಟ್ಗೂ ಕೂಡ ಕಮೆಂಟ್ಸ್ ಬರ್ತಾ ಇದೆ. ಕಾವ್ಯ ಅವ್ರು ನಿಮಗೇನೋ ವಿಶ್ ಮಾಡ್ತಾರೆ, ಅದಕ್ಕೂ ಕಮೆಂಟ್ಸ್ ಬರುತ್ತೆ ಕೆಟ್ಟದಾಗಿ, ಏನು ಹೇಳ್ತೀರಾ ಅಂತ? ಅಂದರೆ ನಾನು ಹಾನೆಸ್ಟಾಗಿ ಐ ಹ್ಯಾವ್ ಟು ಸೇ, ನಾನು ಐ ಆಮ್ ಓಕೆ. ಅವಳು ಬಿಕಾಸ್ ನಾನು ಅವಳಿಗೆ ಫೋರ್ಸ್ ಮಾಡಿದ್ರೆ ಶಿ ವಿಲ್ ಕಮ್. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಬಿಕಾಸ್ ಐ ರೆಸ್ಪೆಕ್ಟ್ ಅವಳನ್ನ. ಜನ ಈ ಥರನೇ ನೋಡಬೇಕು ಅಂತ ಇಷ್ಟಪಟ್ಟರೆ ನಂಗೆ ಓಕೆ. ಬಟ್ ಆ್ಯಸ್ ಅ ಫ್ರೆಂಡ್ ಅವಳು ನನಗೆ ಸಪೋರ್ಟ್ ಮಾಡ್ತಾಳೆ ಅಂತ ನನಗೆ ಗೊತ್ತು. ಬಟ್ ನೀನು ಬಾ, ಯಾಕೆ, ಏನು ಅನ್ನೋದನ್ನ ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ಬಟ್ ನಾನು ವ್ಯೂವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೋ ಒಂದು ಪರ್ಸನ್ನ, ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಇಷ್ಟೊಂದು ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಯಾಕೆ ಅಂದರೆ ಇದ್ರ ಹಿಂದೆ ಒಬ್ಬರಲ್ಲ, ಒಂದು ಇಡೀ ತಂಡ ಇದೆ. ಆ್ಯಂಡ್ ಅಲ್ಲಿರೋ ಎಷ್ಟೋ ಜನ ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಅಥವಾ ಏನೋ ಕಲಿಬೇಕು, ಏನೋ ಮಾಡಬೇಕು ಅಂತ ಕನಸಿಟ್ಕೊಂಡು ಕೆಲಸ ಮಾಡಿದ್ದಾರೆ.
ಐ ಥಿಂಕ್ ಅವರೆಲ್ಲರಿಗೂ ಒಂದು ರೆಸ್ಪೆಕ್ಟ್ ಇರಬೇಕು. ಮ್ಯೂಸಿಕ್ ಮಾಡಿರೋರಾಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಎಂಟೈರ್ ಟೀಮ್, DOP ಆಗಿರ್ಬೋದು, ಡೈರೆಕ್ಟರ್, ಎವ್ರಿಬಡಿ. ಸೊ ಐ ಥಿಂಕ್ ಇಟ್ಸ್ ನಾಟ್ ಒನ್ ಇನ್ಸಿಡೆಂಟ್, ಒನ್ ಪರ್ಸನ್. ಪ್ರಾಜೆಕ್ಟ್ ಬಗ್ಗೆ ಆದಷ್ಟು ಮಾತಾಡಿ, ಒಳ್ಳೆಯದಾದರೆ ಮಾತಾಡಿ, ಇಲ್ಲಾಂದರೆ ಮಾತಾಡಬೇಡಿ ಇಸ್ ವಾಟ್ ಐ ಸೇ. ನನಗೆ ನೀವೇ ಆವಾಗಲೇ ಹೇಳ್ದಂಗೆ ನಂಗೆ ಅಷ್ಟೊಂದು ನೆಗೆಟಿವಿಟಿ ಯಾವಾಗಲೂ ಫೀಲ್ ಆಗಿಲ್ಲ. ಸೊ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್, ಬಟ್ ದಿಸ್ ಇಸ್ ಮೈ ರಿಯಾಕ್ಷನ್. ಅಂದರೆ ಈಗ ಧನುಷ್ ಅವ್ರು ಏನಾದ್ರು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ, ನೋಡಿ ಈ ಥರ ನಾವೇನೋ ಪ್ರಾಜೆಕ್ಟಿದು ಪೋಸ್ಟರು ಫೋಟೋಸ್ ಏನೋ ರಿಲೀಸ್ ಮಾಡಿಕೊಂಡ್ರು, ಅದಕ್ಕೂ ಏನೋ ಬೇರೆ ಥರ ಕಮೆಂಟ್ಸು, ಆಲ್ಮೋಸ್ಟ್ 90% ಕಮೆಂಟ್ಸ್ ಅದೇ ಥರ ಬರ್ತಾಯಿದೆ ಆ್ಯಕ್ಚುಲಿ ಧನುಷ್ ಅವ್ರಿಗೆ. ಏನಾದ್ರು ಶೇರ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಹಿಂಗೆ ಆಗ್ತಿದೆಯಲ್ಲ ಅಂತೆಲ್ಲ ಹೇಗೆ? ಇಲ್ಲ, ಆ್ಯಕ್ಚುಲಿ ಆ ಥರ ಕಾನ್ವರ್ಸೇಷನ್ ಏನೂ ಆಗಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಾನು ತುಂಬ ವೆರಿ ಬ್ಯಾಡ್ ಫೋನ್ ಕನೆಕ್ಷನ್ಸ್ ಇಟ್ಕೊಳ್ಳೋಕ್ಕೆ. ಬಟ್ ಐ ಥಿಂಕ್ ಅವನು ಪಾಸಿಟಿವ್ ಸೈಡ್ನ ನೋಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಕೊನೆಯದಾಗಿ ಜಿನುಗುವ ಮಳೆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಫ್ಕೋರ್ಸ್ PRK ಆಡಿಯೋ ಮೂಲಕ ಇದು ರಿಲೀಸ್ ಆಗಿರುವಂಥದ್ದು ತುಂಬ ಚೆನ್ನಾಗಿ ರೀಚ್ ಆಗಿರುತ್ತೆ. ಸೊ ಸಿನಿಮಾದಲ್ಲಿ ಯಾವಾಗ ನೋಡ್ಬೋದು? ಮುಂದಿನ ಪ್ರಾಜೆಕ್ಟ್ ಯಾವುದು? ಅದೇ ಐ ಡೋಂಟ್ ನೋ, ಇನ್ನೂ ಯಾವುದು ಒಪ್ಕೊಂಡಿಲ್ಲ ಆ್ಯಸ್ ಇನ್. ಬಟ್ ಆದಷ್ಟು ಬೇಗ ಒಂದು ಒಳ್ಳೆ ಪಾತ್ರದ ಜೊತೆಗೆ ಬೀಟ್ ಸಿನಿಮಾ, ಸೀರಿಯಲ್ ಆರ್ ಐ ಡೋಂಟ್ ನೋ ವಾಟ್, ಆದಷ್ಟು ಬೇಗ ತೆರೆ ಮೇಲೆ ಬರ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸ್ಪಂದನ ಅವರೇ. ಒಳ್ಳೆಯದಾಗಲಿ ಜಿನುಗುವ ಮಳೆಗೆ, ಹಾಗೆ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸ್ಪಂದನ ಸೋಮಣ್ಣ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.